ಜೊತೆಗೆ ಕರ್ನಾಟಕವು ವಿಶ್ವದ 4ನೇ ಅತಿ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಎಂದು ಗುರುತಿಸಲ್ಪಟ್ಟಿದೆ. ಫಾರ್ಚ್ಯೂನ್ 500 ಕಂಪನಿಗಳಲ್ಲಿ 400ಕ್ಕೂ ಹೆಚ್ಚು ಕಂಪನಿಗಳು ರಾಜ್ಯದಲ್ಲಿ ನೆಲೆಗೊಂಡಿವೆ. ಅನೇಕ ಬಹುರಾಷ್ಟ್ರೀಯ ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಮ್ಮ R&D ಕೇಂದ್ರಗಳು ಮತ್ತು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಹೊಂದಿವೆ. ಭಾರತದ ಐಟಿ ರಫ್ತಿನಲ್ಲಿ ರಾಜ್ಯವು 40%ಕ್ಕಿಂತಲೂ ಹೆಚ್ಚಿಗೆ ಕೊಡುಗೆ ನೀಡುತ್ತಿದೆ ಮತ್ತು ಜೈವಿಕ ತಂತ್ರಜ್ಞಾನ ರಫ್ತಿನಲ್ಲಿ 33%ಕ್ಕಿಂತಲೂ ಹೆಚ್ಚು ಕೊಡುಗೆ ನೀಡುತ್ತಿದೆ. ರಾಜ್ಯದ ಜೈವಿಕ ಆರ್ಥಿಕತೆಯು ಸುಮಾರು $25 ಬಿಲಿಯನ್ ಮೌಲ್ಯದ್ದಾಗಿದೆ ಮತ್ತು ಇದು ಭಾರತದ ಜೈವಿಕ ಆರ್ಥಿಕತೆಯ ಸುಮಾರು 33% ಆಗಿದೆ. ಇವೆಲ್ಲ ದಾಖಲೆನಲ್ಲಿ ಬಂದಿರತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಒಬ್ಬರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರತಕ್ಕಂಥ ಬಜೆಟ್ ಅಂತ ಇದು ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿದ್ರು. ಒಂದು ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದು ಮಾಡಲಿಲ್ಲ. ವೆಸ್ಟ್ ಎಂಡಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಆದ್ರೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ, ಗಣರತ್ನ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದ್ದಾರೆ ಹೊರತು ಯಾವ ವಿಚಾರವನ್ನು ಸುಳ್ಳು ದಾಖಲಾತಿಗಳನ್ನ ನಮ್ಮ ಸರ್ಕಾರ ಒದಗಿಸೂ ಇಲ್ಲ, ಅವರು ಕೂಡ ಸುಳ್ಳನ್ನ ಮಾತಾಡೂ ಇಲ್ಲ.